ನಿನ್ನೆ ನಡೆದ ಘಟನೆಗೆ ಇಡೀ ಹುಬ್ಬಳ್ಳಿ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಾರ್ಪೊರೇಟರ್ ಮಗಳ ಹತ್ಯೆಯಾಗಿದೆ. ಬರೋಬ್ಬರಿ 9 ಸಲ ಇರಿದು ಆಕೆಯನ್ನ ಕೊಲ್ಲಲಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಾನಗರ ವ್ಯಾಪ್ತಿಯ ಎಲ್ಲ ಕಾಲೇಜುಗಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹತ್ಯೆ ಖಂಡಿಸಿ ಬಂದ್ಗೆ ಎಬಿವಿಪಿ ಕರೆ ಕೊಟ್ಟಿದೆ. ವಿವಿಧ ಹಿಂದೂ ಪರ ಸಂಘಟನೆಗಳಿಂದಲೂ ಕೂಡ ಇವತ್ತು ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಅಧ್ಯಕ್ಷ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ. ವಿದ್ಯಾನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಹಿನ್ನೆಲೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ನಿನ್ನೆಯ ಘಟನೆ ಹುಬ್ಬಳ್ಳಿಯನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಇದೀಗ ಮೇಲ್ನೋಟಕ್ಕೆ ಪ್ರೀತಿಯನ್ನ ನಿರಾಕರಿಸಿದ್ದೇ ಇದಕ್ಕೆ ಕಾರಣ ಅನ್ನುವ ಅನುಮಾನಗಳು ಕೂಡ ಕಾಡತೊಡಗಿದೆ. ಇದರ ನಡುವೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿವಿಪಿ ಸೇರಿದಂತೆ ಇನ್ನೂ ಹಲವು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮತ್ತು ಕಾಲೇಜುಗಳನ್ನ ಬಂದ್ ಮಾಡೋಕ್ಕೂ ಕೂಡ ನಿರ್ಧಾರವನ್ನ ಮಾಡಿವೆ. ಸದ್ಯ ನೇಹಾ ಹಿರೇಮಠ್ ಕೊಲೆಯಾದ ಮೃತ ದುರ್ದೈವಿ. ಆಕೆಯ ಮೃತದೇಹ ಕಿಮ್ಸ್ ಶವಾಗಾರದಲ್ಲಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಕಿಮ್ಸ್ನಿಂದ ಸುಮಾರು 3 ಕಿಲೋಮೀಟರ್ ಸಂದರ್ಭದಲ್ಲಿ ಮೃತದೇಹವನ್ನ ಮೆರವಣಿಗೆ ಮಾಡಬೇಕು ಅಂತ ಕೂಡ ತಯಾರಿಯಲ್ಲಿದ್ದಾರೆ. ವೀರಶೈವ ಜಂಗಮ ರುದ್ರಭೂಮಿಯಲ್ಲಿ ಅನಂತರ ನೇಹಾ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬದುಕಿ ಬಾಳಬೇಕಾಗಿದ್ದ ಹೆಣ್ಣುಮಗಳು ಸಾಕಷ್ಟು ಕನಸನ್ನ ಹೊತ್ತು ಪ್ರತಿಷ್ಠಿತ ಕಾಲೇಜಿನಲ್ಲಿ ಅದ್ಭುತವಾಗಿ ವ್ಯಾಸಂಗ ಮಾಡ್ತಾ ಇದ್ದ ಹೆಣ್ಣುಮಗಳು ಯಾವುದೋ ಕಿರಾತಕನ ಆಸೆಗೆ ಸಿಲುಕಿ ಈ ರೀತಿಯಾಗಿ ಕೊಲೆಯಾಗಿದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಅದು ಕೂಡ ನೂರಾರು ಮಕ್ಕಳು ಕಲಿತಾ ಇದ್ದಂತಹ ಒಂದು ಕಾಲೇಜಿನ ಕ್ಯಾಂಪಸ್ನ ಆವರಣದಲ್ಲೇ ಈ ರೀತಿಯಾಗಿ ಕೊಲೆಯಾಗಿ ಹೋಗಿರುವಂಥದ್ದು ನಿಜಕ್ಕೂ ಕಾಲೇಜಿನ ಭದ್ರತೆಯನ್ನ ಮತ್ತು ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸೋ ಪೋಷಕರ ಆತಂಕವನ್ನ ಎರಡನ್ನೂ ಪ್ರಶ್ನೆ ಮಾಡ್ತಾ ಇದೆ. ವಿವಿಧ ಹಿಂದೂ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡೋ ಸಾಧ್ಯತೆ ಇದೆ. ಮಗದೊಂದ್ ಕಡೆ ಆರೋಪಿ ಫಯಾಜ್, ಆತನ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ಈತನೇ 9 ಸಲ ಆಕೆಯ ಹೊಟ್ಟೆಗೆ ಇರಿದು ಕೊಂದಂತಹ ಪಾಪಿ. ಈ ಆರೋಪಿಯನ್ನ ಕೂಡ ಈಗ ಆಲ್ರೆಡಿ ಈಗ ನೆನ್ನೆ ಆತ ಎಸ್ಕೇಪ್ ಆಗಿದ್ದ. ಹಂಗ್ ನೋಡೋದಾದ್ರೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ, ಚುರುಕುಗೊಳಿಸಿದ್ದಾರೆ. ಕಿಮ್ಸ್ನಿಂದ ಇವತ್ತು ಆಕೆಯ ಮೃತದೇಹ ಹಸ್ತಾಂತರ ಆಗ್ತಾ ಇದ್ದಂತೆ ಫ್ಯಾಮಿಲಿಗೆ ಸುಮಾರು 3 ಕಿಲೋಮೀಟರ್ ಮೆರವಣಿಗೆ ಮಾಡಬೇಕು ಅಂತ ಕೂಡ ಯೋಚನೆಯಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಹುಬ್ಳಿ ನಿಜಕ್ಕೂ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. 7:30 ಸುದ್ದಿಯಲ್ಲೂ ಕೂಡ ನೀವು ಕೊಡ್ತಾ ಇದ್ರಿ ಅಪ್ಡೇಟ್, ಇವತ್ತು ಏನೆಲ್ಲ ಆಗ್ಬೋದು ಪ್ರತಿಭಟನೆ ಅಂತ. ಇದ್ರ ಬಗ್ಗೆ ಮತ್ತೊಂದ್ಸಲ ಸ್ಪಷ್ಟಪಡಿಸೋದಾದ್ರೆ ಯಾರೆಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತದೆ, ಕುಟುಂಬಸ್ಥರ ಅಳಲೇನು, ಕುಟುಂಬಸ್ಥರ ಆತಂಕ ಏನು, ಪೊಲೀಸರ ತನಿಖೆ ಎಲ್ಲಿ ತನಕ ಹೋಗಿದೆ, ಈ ಆರೋಪಿ ಸಿಗಾಕೊಂಡ ಹೇಗೆ, ಡೀಟೇಲ್ಸ್ ಏನಿದೆ? ವಿದ್ಯಾ, ನಿನ್ನೆ ಪ್ರಕರಣ ನಡೆದಂತ 1 ಗಂಟೆಯಲ್ಲಿ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. ತಪ್ಪಿಸಿಕೊಂಡು ಹೋಗ್ತಾ ಇದ್ದಂತಹ ಆರೋಪಿಯನ್ನ ಸಾರ್ವಜನಿಕರು ಹಿಡಿದ ಪರಿಣಾಮ ಆತನನ್ನು ಈಗ ಬಂಧನ ಮಾಡಿ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸೊ ಸಾಕಷ್ಟು ಒಂದು ವಿಷಯಗಳನ್ನು, ಮಾಹಿತಿಗಳನ್ನು ತೆಗಿತಾ ಇದ್ದಾರೆ. ಯಾಕೆ ಕೊಲೆಗೆ ಮೂಲ ಕಾರಣ ಏನು, ಕೇವಲ ಅದು ಪ್ರೀತಿ ವಿಚಾರನ ಅಥವಾ ಇವರಿಬ್ಬರ ನಡುವೆ ಯಾವುದೇ ರೀತಿಯಾದ ಒಂದು ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ತೆಗಿತಾ ಇರುವಂಥದ್ದು. ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಸುಮಾರು 12 ಅಥವಾ 1 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ, ಒಂದು ಜಂಗಮ ಸಮುದಾಯದ ಒಂದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಮುಖಾಂತರ ನಡೆಯುತ್ತೆ. ನಾನೀಗ ಶವಾಗಾರದ ಮುಂದೆ ಇರುವಂಥದ್ದು ವಿದ್ಯಾ. ಇನ್ನೂ ನೇಹಾಳರ ಬಾಡಿ ಇಲ್ಲೇ ಇದೆ. ಮರಣೋತ್ತರ ಪರೀಕ್ಷೆ ಆರಂಭವಾಗಿಲ್ಲ. ಯಾಕಂದರೆ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸರ್ಕಾರಿ ಒಂದು ಟೈಮ್ ಪ್ರಕಾರನೇ ಒಂದು ಮರಣೋತ್ತರ ಪರೀಕ್ಷೆ ಆಗುತ್ತೆ. ಸೊ ಇದೇ ಶವಾಗಾರದ ಮುಂದೆ ಇರುವಂಥದ್ದು. ಇನ್ನು ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು. ನಿಮ್ಗೆ ಆಗಲೇ ಹೇಳದಂತೆ ಪ್ರತಿಭಟನೆಯ ಬಿಸಿ ಹೆಚ್ಚಾಗಿದೆ. ನಿನ್ನೆ ಠಾಣೆಗೆ ಮುತ್ತಿಗೆ ಹಾಕಿದ್ರು ನೂರಾರು ಜನ ಹಿಂದೂಗಳ ಕಾರ್ಯಕರ್ತರು. ಸೊ ಅವರನ್ನು ಸಮಾಧಾನ ಮಾಡಿ ಕಳಿಸಿರೋ ಹಿನ್ನೆಲೆಯಲ್ಲಿ ಮತ್ತೆ ಯಾವುದೇ ಸಮಯದಲ್ಲಿ ಅವರು ವಾಪಸ್ ಬರ್ಬೋದು, ಶವಗಾರದ ಮುಂದೆ ಯಾವುದಾದ್ರೂ ಪ್ರತಿಭಟನೆ ನಡೀಬೋದು ನಿಟ್ಟಿನಲ್ಲಿ ಪೊಲೀಸರ ಭದ್ರತೆ ಇದೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೇಡಿ ಬಿಟ್ಟಿದ್ದಾರೆ. ಅಂದರೆ ಈ ಪ್ರಕರಣ ರಾಜಕೀಯವಾಗಿ ಯಾವುದೇ ರೂಪ ಪಡೆದುಕೊಳ್ಳಬಹುದು ಅನ್ನೋ ದೃಷ್ಟಿನಲ್ಲಿ ಅಲರ್ಟ್ ಆಗಿರುವಂಥದ್ದು. ಯಾಕಂದರೆ ಈಗ ಚುನಾವಣೆಯ ಸಮಯ. ಸೊ ಈ ಒಂದು ಸಮಯದಲ್ಲಿ ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಡಪಡೋ ನಿಟ್ಟಿನಲ್ಲಿ ಈಗ ತಯಾರಿ
ಬೇರೆ ಆಗ್ತಾ ಇದೆ. ಇನ್ನು ಬಿಜೆಪಿ ಆಗಿರ್ಬೋದು, ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತಡರಾತ್ರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದವರು ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ನಾವು ಇಲ್ಲಿಯೊಂದು ಗಮನಿಸಬೇಕಾದ ಅಂಶ ಅಂದರೆ, ಈಗ ಕೊಲೆ ಆಗಿದ ಅವರ ತಂದೆ ಏನಿದ್ದಾರೆ, ನೇಹಾಳ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ದಾರೆ. ಅವರೇ ಸ್ವತಃ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಒಂದು ಹೆಣ್ಣು ಮಗಳಿಗೆ ಈ ರೀತಿಯಾದ ಒಂದು ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಯಾವ ರೀತಿ ಜನಸಾಮಾನ್ಯನ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಮಾಡ್ತಾ ಇರುವಂತದ್ದು ವಿದ್ಯಾ. ಒಟ್ಟಿನಲ್ಲಿ ಈ ಪ್ರಕರಣ ಇನ್ನೂ ಕೂಡ ಸಾಕಷ್ಟು ತಿರುವುಗಳನ್ನು ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಸುನಿಲ್ ತಮ್ಮ ಡೀಟೇಲ್ಸ್ಗೆ.